ವಿಜಯನಗರ ಸಾಮ್ರಾಜ್ಯದ ವೈಭವದ ದಿನಗಳಲ್ಲಿ ದೇವಾಲಯದ ಅಂಗಳದಲ್ಲಿ ಕುಳಿತು ಭಕ್ತಿಯಿಂದ ವಿಭೂತಿ ಉಂಡೆಗಳನ್ನು ಸಿದ್ಧಪಡಿಸುತ್ತಿದ್ದ ಕುಂಚಿಟಿಗ ಜನಾಂಗದ ಉಂಡೆನವರು ಕುಲದ ಕುರಿತಾದ ಪ್ರಬಂಧ ಇಲ್ಲಿದೆ. ಕುಂಚಿಟಿಗ ಜನಾಂಗದ ಉಂಡೆನವರು ಪರಂಪರೆ ಮತ್ತು ಸಂಸ್ಕೃತಿ. ಕರ್ನಾಟಕದ ಪ್ರಬಲ ಕೃಷಿಕ ಸಮುದಾಯಗಳಲ್ಲಿ ಒಂದಾದ ಕುಂಚಿಟಿಗ ಜನಾಂಗವು ತನ್ನದೇ ಆದ ವಿಶಿಷ್ಟ ಉಪಕುಲಗಳನ್ನು, ಬೆದಗುಗಳನ್ನು ಹೊಂದಿದೆ. ಇವುಗಳಲ್ಲಿ ಉಂಡೆನವರು ಕುಲವು ಅತ್ಯಂತ ಪ್ರಮುಖವಾದುದು. ಈ ಕುಲದ ಹೆಸರು ಕೇವಲ ಒಂದು ಗುರುತಲ್ಲ, ಬದಲಿಗೆ ಅದು ಶತಮಾನಗಳ ಕಾಲದ ಧಾರ್ಮಿಕ ಸೇವೆ, ಶ್ರಮ ಸಂಸ್ಕೃತಿ ಮತ್ತು ವಿಜಯನಗರದ ಕಾಲದ ಭವ್ಯ ಇತಿಹಾಸವನ್ನು ಸಾರುವ ಪ್ರತೀಕವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಪ್ರತಿಯೊಂದು ಸಮುದಾಯಕ್ಕೂ ನಿರ್ದಿಷ್ಟವಾದ ಸಾಮಾಜಿಕ ಮತ್ತು ಧಾರ್ಮಿಕ ಜವಾಬ್ದಾರಿಗಳಿದ್ದವು. ಉಂಡೆನವರು ಎಂಬ ಹೆಸರು ಅವರು ಮಾಡುತ್ತಿದ್ದ ವಿಭೂತಿ ಉಂಡೆ ಮಾಡುವ ಕಾಯಕದಿಂದ ಬಂದಿದೆ ಎಂಬ ನಂಬಿಕೆಯಿದೆ. ಹಿರಿಯರ ಹೇಳಿಕೆಯಂತೆ ಈ ಕುಲದ ಪೂರ್ವಜರು ದೇವಾಲಯಗಳಿಗೆ ಬೇಕಾದ ಶುದ್ಧವಾದ ವಿಭೂತಿಯನ್ನು ತಯಾರಿಸಿ ನೀಡುವ ಕಾಯಕದಲ್ಲಿ ತೊಡಗಿದ್ದರು. ಹೆಸರಿನ ಅರ್ಥ ಗೋವಿನ ಸಗಣಿಯನ್ನು ಸುಟ್ಟು ತಯಾರಿಸಿದ ಭಸ್ಮವನ್ನು ಮಂತ್ರಪಠಣದೊಂದಿಗೆ ಪವಿತ್ರಗೊಳಿಸಿ ಅದನ್ನು ಉಂಡೆಗಳನ್ನಾಗಿ ಮಾಡಿ ಭಕ್ತರಿಗೆ ವಿತರಿಸುತ್ತಿದ್ದರಿಂದ ಇವರಿಗೆ ಉಂಡೆನವರು ಎಂಬ ಹೆಸರು ಅನ್ವಯವಾಯಿತು. ಉಂಡೆನವರು ಮೂಲತಃ ಶಾಂತಪ್ರಿಯರು ಮತ್ತು ಕಠಿಣ ಪರಿಶ್ರಮಿಗಳು. ಇವರ ಜೀವನ ಪದ್ಧತಿಯಲ್ಲಿ ಈ ಕೆಳಗಿನ ಅಂಶಗಳನ್ನು ಕಾಣಬಹುದು. 1. ಕೃಷಿ ಮತ್ತು ಪಶುಪಾಲನೆ. ಕುಂಚಿಟಿಗ ಸಮುದಾಯದ ಇತರ ಕುಲಗಳಂತೆ ಉಂಡೆನವರು ಕೂಡ ಭೂತಾಯಿಯನ್ನು ನಂಬಿದ ರೈತರು. ಗೋವುಗಳನ್ನು ಇವರು ದೈವಸ್ವರೂಪಿ ಎಂದು ಭಾವಿಸುತ್ತಾರೆ. ಕುಲದೈವ ಮತ್ತು ನಂಬಿಕೆ. ಇವರು ಹೆಚ್ಚಾಗಿ ವೀರಭದ್ರಸ್ವಾಮಿ, ರಂಗನಾಥಸ್ವಾಮಿ ಅಥವಾ ತಮ್ಮ ಕುಲದ ಆರಾಧ್ಯ ದೈವಗಳನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಹಬ್ಬ ಹರಿದಿನಗಳಲ್ಲಿ ತಮ್ಮ ಕುಲದ ಹಿರಿಯರನ್ನು ಸ್ಮರಿಸುವ ಸಂಪ್ರದಾಯ ಇಂದಿಗೂ ಜೀವಂತವಾಗಿದೆ. ಸರಳತೆ, ಸಾಂಪ್ರದಾಯಿಕ ಉಡುಗೆ-ತೊಡುಗೆ, ಶುದ್ಧ ಸಾತ್ವಿಕ ಆಹಾರ ಪದ್ಧತಿ ಮತ್ತು ಗ್ರಾಮದ ಇತರ ಸಮುದಾಯಗಳೊಂದಿಗೆ ಸಾಮರಸ್ಯದಿಂದ ಬದುಕುವುದು ಇವರ ವೈಶಿಷ್ಟ್ಯ. ಆಧ್ಯಾತ್ಮಿಕ ಮಹತ್ವ. ವಿಭೂತಿಯು ವೈರಾಗ್ಯ ಮತ್ತು ಶುದ್ಧತೆಯ ಸಂಕೇತ. ಅಂತಹ ಪವಿತ್ರ ವಿಭೂತಿಯನ್ನು ತಯಾರಿಸುವ ಕಾಯಕವನ್ನು ಮಾಡುತ್ತಿದ್ದ ಈ ಕುಲದವರು ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಾನದಲ್ಲಿದ್ದರು. ವಿಜಯನಗರದಂತಹ ಮಹಾಸಾಮ್ರಾಜ್ಯದ ಕಾಲದಲ್ಲಿ ದೇವಾಲಯಗಳ ಅಂಗಳದಲ್ಲಿ ಕುಳಿತು ವೇದಘೋಷಗಳ ನಡುವೆ ಇವರು ಮಾಡುತ್ತಿದ್ದ ಕೆಲಸವು ಕೇವಲ ವೃತ್ತಿಯಾಗಿರದೆ ಅದೊಂದು ಕಾಯಕವೇ ಕೈಲಾಸ ಎಂಬ ತತ್ವದ ಪಾಲನೆಯಾಗಿತ್ತು. ಉಂಡೆನವರ ಕುಲದ ಹೆಗ್ಗಳಿಕೆ ಕುಂದಿಲ್ಲ. ತಮ್ಮ ಪೂರ್ವಜರ ಶ್ರದ್ಧೆ, ಭಕ್ತಿ ಮತ್ತು ಪ್ರಾಮಾಣಿಕತೆಯನ್ನು ಇಂದಿನ ಪೀಳಿಗೆಯು ಮುಂದುವರಿಸಿಕೊಂಡು ಹೋಗುತ್ತಿದೆ. ಕುಂಚಿಟಿಗ ಸಮುದಾಯದ ಹೆಮ್ಮೆಯ ಅಂಗವಾಗಿರುವ ಉಂಡೆನವರು ಕರ್ನಾಟಕದ ಸಾಂಸ್ಕೃತಿಕ ವೈವಿಧ್ಯತೆಗೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡುತ್ತಿದ್ದಾರೆ.